ಎಲವೋ ಕೊಟ್ಟೆನು ಜೀವದಾನವಾನ್ ಅಳಲು ನಿನಗೆ ಕಿನಿತು ಸಾಹಸದ ಅಳವಿಯಲಿ ನೀ ನೆರಹು ಹಗೆಯನು ಭಂಡ ಹೋಗೆಂದು ಕಳೆದು ಕೊಟ್ಟೆನು ನಿನ್ನ ರಾಜ್ಯದ ನೆಲದೊಳರ್ಧವನಿತ್ತು ನೀ ನಡೆ ಬಳಿಕಲೆಂದೊಡಬಡಿಸಿ ದೃಪದನ ಬೆಟ್ಟನ ದ್ರೋಣ ಅರಸ ಕೇಳೈ ದ್ರುಪದ ನೀ ಪರಿಭವಕ್ಕೆ ಗುರಿಯಾಗಿ ತನ್ನಯ ಪುರವ ಹೊಗದೈ ತಂದು ಗಂಗಾ ತೀರ ದೇಶದಲ್ಲಿ ಧರಣಿ ಸುರರಲಿ ಪುತ್ರ ಕಾಮ್ಯಾಧ್ವರವ ವಿರಚಿಸಲಾಗ ಸತ್ವೋತ್ಕರುಷವಂತರ ನರಸಿದನು ನಾನಾಗ್ರಹಾರದಲ್ಲಿ ದ್ರೋಣ ಭಯದಲ್ಲಿ ಸಕಲ ವಿಪ್ರ ಶ್ರೇಣಿಯಿರೆ ಯಾಜೋಪಯಾಜರು ಪ್ರಾಣ ನಿಸ್ಪ್ರಹರಾಗಿ ಮಾಡಿಸಿದರು ಮಹಾಕ್ರತುವಾ ಕೀರ್ಣವಳಿದಾಹುತಿಯ ನಮರರ ಬಾಣಸಿಗ ಗುಣ ಬಡಿಸೆ ದೇವ ಶ್ರೇಣಿ ದಣಿದುದು ಸಲಿಸಿದರು ಪಾಂಚಾಲನಭಿಮತವಾ ಅರಸ ಕೇಳೈ ಕುಂಡ ಮಧ್ಯದೊಳುರಿಯ ಕರುವಿಟ್ಟೆರಕಿದರೋ ಭಾಸುರ ಮಹಾನಲನ ಪರೂಪರೂಪೋ ತಾನಿದೇನೆನಲು ಶರವಡಾಯುಧ ಚಾಪ ವರ್ಮೋತ್ಕರ ಸಹಿತ ರೌದ್ರಾಂಗನಾಗವ ತರಿಸಿದನು ಪಾಂಚಾಲ ಭೂಪತಿ ಭುಜವ ಸೂಳೈಸೆ ವೇದಿ ಮಧ್ಯವ ನೊಡೆದು ಮೂಡಿದಳ್ ಆದರಿಸೆ ಜನವ ಮಮ ಕಾಮನ ಕೈದುವೋ ತ್ರೈಲೋಕ್ಯ ಮೋಹನ ಮಂತ್ರ ದೇವತೆಯೋ ಕಾದುವರೆ ಕರೆ ಹರಿಹರ ಬ್ರಹ್ಮಾದಿಗಳಿಗೊರೆ ಎಂಬ ಕೃತಿ ಆದುದಾ ಕಾಮಂಗೆ ದ್ರುಪದಾತ್ಮಜಯ ಜನನದಲ್ಲಿ ದ್ರೋಣವಧೆಗೀ ಮಗನು ಪಾರ್ಥಗೆ ರಾಣಿಯೀ ಮಗಳೆಂದು ದ್ರುಪದ ಕ್ಷೋಣಿಪತಿ ಸಲಹಿದನು ಸುತರನು ಸಾನುರಾಗದಲ್ಲಿ ದ್ರೋಣನೀತನ ಕರೆಸಿ ಶಸ್ತ್ರದ ಜಾಣಿಕೆಯ ಕಲಿಸಿದನು ವಿಗಡರ ಕಾಣೆ ನೀ ಕಲಶ ಜನ ಪರಿಯಲಿ ರಾಯ ಕೇಳೆಂದ ಮಗನು ದೃಷ್ಟದ್ಯುಮ್ನ ದ್ರೌಪದಿ ಮಗಳು ಭಾರದ್ವಾಜನೆತ್ತಿದ ಹಗೆಗೆ ಹರುವಾಯ್ತೆನುತ ಹಿಗ್ಗಿದ ದ್ರುಪದ ಭೂಪಾಲ ದುಗುಡದಲ್ಲಿ ಕೊರುರಾಯನೀದಾಯಿಗರ ಬಿರಿದಿನ ಬಿಂಕದಂಕೆಯ ಬಿಗಿದ ಪರಿಯನು ನೆನೆದು ಮರುಗಿದ ನರಸ ಕೇಳೆಂದ ದ್ರೋಣನು ದ್ರುಪದನಿಗೆ ಎಲೋ ನಿನಗೆ ಜೀವದಾನವನ್ನು ಕೊಟ್ಟಿದ್ದೇನೆ, ನಿನಗೇಕಿಷ್ಟು ದುಃಖ ಸಾಹಸ ಶಕ್ತಿಗಳಿಂದ ವೈರವನ್ನು ಬೆಳೆಸಬೇಕು? ಭಂಡನೆ, ಹೊರಟು ಹೋಗು, ನಿನ್ನ ರಾಜ್ಯದಲ್ಲಿ ಅರ್ಧವನ್ನು ನನಗೆ ಕೊಟ್ಟು ನೀನು ಹೊರಟು ಹೋಗು ಎಂದು ದ್ರುಪದನ ಕೈಬಿಟ್ಟನು. ಜನಮೇಜಯನೇ ಕೇಳು, ದ್ರುಪದನು ಈ ಪರಿಯಾಗಿ ಸೋಲು ಅವಮಾನಗಳಿಗೆ ಗುರಿಯಾಗಿ ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಹೋಗಲಿಲ್ಲ. ಗಂಗಾ ತೀರದಲ್ಲಿ ನಿಂತು ಪುತ್ರಕಾಮೇಷ್ಟಿ ಯಾಗವನ್ನು ಸಮರ್ಥವಾಗಿ ಮಾಡಿಸಬಲ್ಲ ಮಹಾಸತ್ವವಂತರಾದ ಬ್ರಾಹ್ಮಣರನ್ನು ಅನೇಕ ಅಗ್ರಹಾರಗಳಲ್ಲಿ ಹುಡುಕಿದನು. ಎಲ್ಲ ಬ್ರಾಹ್ಮಣರು ದ್ರೋಣನ ಭಯದಿಂದ ಯಾಗವನ್ನು ಮಾಡಿಸಲು ಒಪ್ಪಲಿಲ್ಲ. ಯಾಜ ಉಪಯಾಜರೆಂಬುವರು ಪ್ರಾಣದ ಹಂಗನ್ನೇ ತೊರೆದು ಪುತ್ರಕಾಮೇಷ್ಟಿಯ ಮಹಾಯಾಗವನ್ನು ನಡೆಸಿದರು. ಯಾವ ಸಂಕೋಚ ಭಯಗಳಿಲ್ಲದೆ ಯಜ್ಞೇಶ್ವರನಿಗೆ ಆಹುತಿಯಾಗಿ ಕೊಡಲು ದೇವತೆಗಳು ತೃಪ್ತರಾಗಿ ದ್ರುಪದನ ಇಷ್ಟವನ್ನು ಪೂರೈಸಿದರು. ಆಹುತಿಯನ್ನು ಕೊಡಲು ಯಜ್ಞಕುಂಡದ ಮಧ್ಯದಿಂದ ಉರಿಯನ್ನು ಎರಕವಿಟ್ಟು ಮಾಡಿದರೋ ದೀಪ್ತ ತೇಜನಾದ ಯಜ್ಞೇಶ್ವರನ ಇನ್ನೊಂದು ರೂಪವೋ ಎನ್ನುವಂತೆ ಬಿಲ್ಲು ಬಾಣ ಕತ್ತಿಗಳನ್ನು ಹಿಡಿದು ಕವಚವನ್ನು ಧರಿಸಿ ಭಯಂಕರ ತೇಜಸ್ವಿಯು ಎದ್ದು ಬಂದನು. ಅದನ್ನು ಕಂಡು ದ್ರುಪದನು ಸಂತೋಷದಿಂದ ಕೈತಟ್ಟಿದನು. ನಂತರ ವೇದಿಯ ಮಧ್ಯದಿಂದ ಮನ್ಮಥನ ಆಯುಧವೋ
ಮೂರು ಲೋಕವನ್ನು ಮೋಹಿಸುವ ಮಂತ್ರದ ಅಭಿಮಾನಿ ದೇವತೆಯೋ ಎನ್ನುವಂತೆ ಸುಂದರಿಯಾದ ಮಗಳು ಎದ್ದು ಬಂದಳು. ದ್ರುಪದನ ಮಗಳ ಜನನದಿಂದ ಮನ್ಮಥನಿಗೆ ತನ್ನೊಡನೆ ಯುದ್ಧ ಮಾಡಲು ಹರಿಹರ ಬ್ರಹ್ಮಾದಿಗಳನ್ನು ಕರೆಯೆಂದು ಹುಂಕರಿಸುವ ಬಲ ಬಂದಿತು. ದ್ರುಪದನು ದ್ರೋಣನನ್ನು ಕೊಲ್ಲಲು ಈ ಮಗ, ಅರ್ಜುನನ ಪತ್ನಿಯಾಗಲು ಈ ಮಗಳು ಎಂದು ಹಿಗ್ಗಿ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸಿದನು. ದ್ರೋಣನು ದ್ರುಪದನ ಮಗನನ್ನು ಕರೆಸಿಕೊಂಡು ಶಸ್ತ್ರವಿದ್ಯೆಯನ್ನು ಕಲಿಸಿದನು. ದ್ರೋಣನಂತಹ ಮಹನೀಯರು ಯಾರೂ ಇಲ್ಲ. ಮಗನು ದೃಷ್ಟದ್ಯುಮ್ನ, ಮಗಳು ದ್ರೌಪದಿ. ದ್ರೋಣನು ಬೆಳೆಸಿಕೊಂಡ ವೈರಕ್ಕೆ ಇವರಿಂದ ಪರಿಹಾರ ಸಿಕ್ಕಿತು ಎಂದು ದ್ರುಪದನು ಹಿಗ್ಗಿದನು. ದಾಯಾದಿಗಳಿಂದ ಬಿರುದು ಹೆಚ್ಚಳಗಳನ್ನು ನೋಡಿ ದುರ್ಯೋಧನನು ದುಃಖಿಸಿದನು. ಇಲ್ಲಿಗೆ ಸಂಧಿ 7 ಮುಕ್ತಾಯವಾಯಿತು.